ಹಾಯ್ ಎವ್ರಿವನ್, ನೀವು ನೋಡ್ತಿರೋದು ಇವತ್ತಿನ ಟ್ರಾವೆಲ್ ವ್ಲಾಗ್. ಸೊ ನಾವಿರೋದು ಬ್ಯಾಂಗ್ಳೂರು ಹಾಸನ್ ಹೈವೇಯಲ್ಲಿ. ಸೊ ನಾವು ಹೋಗ್ತಾ ಇರೋದು ಹೊಳೆ ನರಸೀಪುರಗೆ. ಇದು ಬಂದು ನಮ್ಮ ಚಿಕ್ಕ ತಂಗಿ ಊರು. ಸೊ ಆಲ್ಮೋಸ್ಟ್ ಬೆಂಗಳೂರಿಂದ ಹಾಫ್ ಬಂದಿದ್ದೀವಿ. ಸೊ ನೋಡೋಣ ಮುಂದೆ ಜರ್ನಿ ಹೇಗೆ ಹೋಗುತ್ತೆ ಅಂತ. ಸತೀಶ್ ಎಲ್ಲಡ ಹಾಯ್ ಅಕ್ಕ. ಓಕೆ, ಆಲ್ಮೋಸ್ಟ್ ಟೈಮ್ 2 ಗಂಟೆ ಆಗಿದೆ. ಊಟದ ಟೈಮ್ ಬೇರೆ. ಎಲ್ರಿಗೂ ಕೂತು ಕೂತು ಹೊಟ್ಟೆ ಹಶ್ವಾಗಿರೋದ್ರಿಂದ ಆನ್ ದ ವೇನೆ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಬ್ಯಾಂಗ್ಳೂರು ಹಾಸನ್ ಹೈವೇಲಿರೋ ವೈಶಾಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ಮೊದಲು ಕೂಡ ಊಟ ಮಾಡಿದ್ವಿ. ಸೊ ಹಾಗಾಗಿ ಊಟ ತುಂಬಾ ಚೆನ್ನಾಗಿರೋದ್ರಿಂದ ಇಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ. ಇವ್ರನ್ನೆಲ್ಲ ಯಾರು ಶೂಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಅವ್ರು ನನ್ನ ತಂಗಿ, ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ ಹಾಗೂ ಅವ್ರ ವೈಫು. ಸೊ ನಾವು 3 ಕಾರಲ್ಲಿ ಹೊರಟಿದ್ದು ಬೆಂಗಳೂರಿಂದ. ಅವ್ರ 2 ಕಾರ್ ಆಲ್ರೆಡಿ ಬಂದು ರೀಚ್ ಆಗಿ ಊಟ ಎಲ್ಲ ಆರ್ಡ್ರ್ ಮಾಡ್ತಿದ್ರು. ನಮ್ಮದೇ ಲೇಟ್ ಆಯಿತು. ಸೊ ನಾವೇ ಲಾಸ್ಟಲ್ಲಿ ಬಂದಿದ್ದರಿಂದ ನಮಗೆ ವೇಟ್ ಮಾಡ್ತಾಯಿದ್ವಿ. ದೊಡ್ಡ ಫಿಶ್ ಜಾಜಿ ಇಲ್ಲಡ ಮೋಹಕ್ ಮೋಹಕ್ ಐ ಫೈ ಮಾಡು. ಟಾಟಾ ಟಾಟಾ ಮಾಡಿ ಪಿಂಕಿಸ್. ಹೇಯ್ ಅಲ್ಲಿ ಪಿಂಕಿಸ್ ಕೊಡು. ಇನ್ನು ಈ ಸುಬ್ಬಿ ಬಂದು ನನ್ನ ತಂಗಿ ಮಗಳು ಜಾಜಿ ಅಲಿಯಾಸ್ ಜೀವನಿ. ನಮ್ಮ ಫ್ಯಾಮಿಲಿಯ ಟಾಕಿಂಗ್ ಟಾಮ್. ತುಂಬ ಮಾತಾಡ್ತಾಳೆ ಒಟ್ಟಿನಲ್ಲಿ. ಇಲ್ಲಿನ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಫಿಶ್ ಪಾಂಡ್ ಇದೆ, ಮತ್ತು ದೊಡ್ಡದಾದ ಗ್ರೀನರಿ ಇದೆ, ಲಾನ್ ಇದೆ. ಸೊ ಮೈಂಡಿಗೆ ರಿಫ್ರೆಶ್ ಕೂಡ ಆಗುತ್ತೆ. ಸೊ ಈಗ ಆಲ್ಮೋಸ್ಟ್ ಎಲ್ಲರದ್ದು ಊಟ ಆಗಿದೆ. ಸೊ ಇನ್ನೇನು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀವಿ ಹಾಸನ ಕಡೆ. ಆಗ್ಲೇ ಊಟ ಮಾಡ್ಕೊಂಡು ಬಿಟ್ಮೇಲೆ ತುಂಬಾ ಬಿಸಿಲಿತ್ತು. ಬಟ್ ಆಗಲೇ ಬರ್ತಾ ಬರ್ತಾ ಇನ್ನೇನು ಅವರ ಹಳ್ಳಿ ರೀಚ್ ಆಗ್ತಿರ್ಬೇಕಾದ್ರೆ ನೋಡಿದ್ರೆ ಹಾಗೆ ಮೋಡಕ್ಕೆ ಹೋಗ್ಕೊಂಡ್ಬಿಟ್ಟಿದೆ. ಅದ್ರ ಜೊತೆ ಈ ಕಡೆ ರಾಗಿ ತೆನೆ, ಈ ಕಡೆ ಭತ್ತದ ತೆನೆ. ಆಹಾ, ಎಷ್ಟು ಸುಂದರವಾಗಿದೆ ನೋಡಿ ಹಳ್ಳಿ ವಾತಾವರಣ.
ಅಂತೂ ಇಂತೂ ಅವ್ರ ಊರು ರೀಚ್ ಆದ್ವಿ. ಇದೇ ಅವರ ಹೊಸ ಮನೆ. ಅವ್ರ ಊರಲ್ಲಿ ಮನೆ ಕಟ್ಸಿರೋದ್ರಿಂದ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಇದು ನಮ್ಮ ಚಿಕ್ಕ ತಂಗಿ ಊರು, ಕೇರಳಾಪುರದ ಹತ್ರ ಬಸವನಹಳ್ಳಿ ಅಂತ. ನಾವು ಬರೋಷ್ಟೊತ್ತಿಗೆ ಸುಮಾರು 6 ಗಂಟೆ ಆಗಿತ್ತು. ಸೊ ಪೂಜೆಗೆಲ್ಲ ಕೂತಿದ್ದಾರೆ, ಸ್ಟಾರ್ಟ್ ಆಗಿದೆ. ಈಗ ನಾವು ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಇವರು ನನ್ನ ತಂಗಿ ಹಸ್ಬೆಂಡು, ಮಕ್ಕಳು ಎಲ್ಲರೂ ಪೂಜೆ ಕೂತಿದ್ದಾರೆ. ಪೂಜೆ ಕೂಡ ತುಂಬ ಚೆನ್ನಾಗಿ ನಡೀತಿದೆ. ಗಣೇಶ ಹೋಮ ಏನೋ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಕೂಡ ತುಂಬ ಲಾಂಗ್ ಜರ್ನಿ ಮಾಡಿ ಬೆಂಗಳೂರಿಂದ ಈಗ ತಾನೇ ರೀಚ್ ಆಗಿದ್ದೀವಿ. ಈಗ ಸದ್ಯಕ್ಕೆ ಪೂಜೆ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮುಂದಿಂದು ನಾಳೆ ಕಾರ್ಯಕ್ರಮನ ಪಾರ್ಟ್ಸ್ 2 ವ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಮತ್ತೆ ಸಿಗೋಣ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.